ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫೋನು ಸೀಸ್ ಆಗಿದೆ, ಆದ್ರೆ ಅದನ್ನ ರೆಕಾರ್ಡ್ ಮಾಡಿರುವಂತ ಫೋನು ಆ ವ್ಯಕ್ತಿ ಯಾರು ಅಂತ ಏನಾದ್ರು ಬಹಿರಂಗ ಆಗಿದೆಯಾ? ನೋಡಿ, ಎಲ್ಲಾನು ಕೂಡ ನಾವು ನಿಮ್ಗೆ ಹೆಂಗೆ ಹೇಳೋಕ್ಕಾಗ್ತದೆ ಸರ್? ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರು ಮಾಡಿಸಿದ್ರು? ಈಗ ಅಲ್ಲಿ ಕಾರಾಗೃಹದಲ್ಲಿ ಆಗಬಾರ್ದಂಥ ಚಟುವಟಿಕೆಗಳು ಆಗ್ತಾ ಇದ್ದರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮದಾದಂಥ ಕೆಲವು ಸೂತ್ರಗಳನ್ನು ನಾವು ಬಳಸ್ಕೋತೀವಿ. ಅದನ್ನು ಕೂಡ ನಾವು ಹೇಳ್ಕೊತಾ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಇಟ್ ಈಸ್ ಅವರ್ ಡ್ಯೂಟಿ ಟು ಎನ್ಶೋರ್ ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಇನ್ ದ ಪ್ರಿಸನ್ಸ್. ಯಾರಿಗೂ ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳೋದಕ್ಕಿಂತ ಮುಂಚೆದ ವಿಡಿಯೋ ಇರೋದು. ಇದು ಒಂದು 6 ತಿಂಗಳ ಹಿಂದೆ ಇದೆ. ವೈಫೈಯಿಂದ ಬಳಕೆ ಅದು ಮಾಹಿತಿ ತಪ್ಪಿದೆ ತಮ್ಮದು. ಇಲ್ಲ, ನೋಡಿ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ, ಅವೆಲ್ಲ ಮಾಹಿತಿಗಳು ನಾವು ಪಬ್ಲಿಕ್ನಲ್ಲಿ ಹೇಳೋಂಗೆ ಇಲ್ಲ. ಯಾರು ಕೊಟ್ಟರು, ಏನು ಕೊಟ್ಟರು, ಅವೆಲ್ಲನೂ ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗುತ್ತೆ. ಆಫೀಸರ್ಸ್ ಆರ್ ಆಲ್ರೆಡಿ ಸಸ್ಪೆಂಡೆಡ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಫ್ ಆಲ್ ಪ್ರಿಸನ್ಸ್. ಏನೇನು ಲೋಪಗಳಾಗಿದೆ, ಹೇಗಾಗ್ತಾ ಇದೆ, ಕೆಲವು ಕಡೆ ಸಿಗ್ನಲ್ ಹೇಗೆ ಬರ್ತಾ ಇದೆ, ಕೆಲವು ಕಡೆ ಸಿಗ್ನಲ್ ಯಾಕೆ ಬರ್ತಾ ಇಲ್ಲ, ಅವೆಲ್ಲನೂ ಕೂಡ ನೋಡಬೇಕಲ್ಲ. ನೋಡು, ಹಿರಿಯ ಯಾವುದು ಪ್ರಶ್ನೆ ಇಲ್ಲ. ಅವ್ರ ಪಾತ್ರ ಇದ್ರೆ ಅವ್ರ ತಲೆದಂಡ ಆಗೇ ಆಗುತ್ತೆ. ಸ್ಪಷ್ಟವಾದಂಥ ಸಂದೇಶ ತಮ್ಮ ಮುಖಾಂತರ ರವಾನೆ ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಕೂಡ ನನ್ನ ಅವಧಿನಲ್ಲಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅವರು PC ಇರ್ಬೋದು, IPS ಇರ್ಬೋದು, ಐ ಡೋಂಟ್ ಕೇರ್. ಇಲ್ಲ, ಬೇರೆದು ಸಿಕ್ಕಿದೆ. ಇಟ್ ಈಸ್ ನಾಟ್ ಟಾರ್ಗೆಟೆಡ್ ಆಟ್ ಎನಿ ಇಂಡಿವಿಜುವಲ್. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಪ್ರಿಸನ್ಸಿಗೆ ಹೋದಾಗ ನನಗೆ ಕೆಲವು ಲೋಪಗಳು ಕಂಡುಬಂತು. ಅದು ಸರಿನಾ ಇಲ್ಲ ಅಂತ ನೋಡಲಿಕ್ಕೆ ನಾನು ಒಂದು ತನಿಖಾ ತಂಡನ ರಚನೆ ಮಾಡಿ ನಾನು ಕಳಿಸಿದ್ದೆ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪ್ರಜ್ವಲ್ ರೇವಣ್ಣ ಆರ್ ಎನಿಬಡಿ ಎಲ್ಸ್. ಆ ವ್ಯವಸ್ಥೆ ಏನಿದೆ ಅದು ನಡೆಸೋ ಜವಾಬ್ದಾರಿ ನಂದಿದೆ. ಅದರಲ್ಲಿ ಲೋಪಗಳು ಏನಿದೆ ನಾನು ಕಣ್ಣಾರೆ ನೋಡಿದಾಗ ಅದು ಸರಿನಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ನಾವು ರೇಟ್ ಮಾಡಿದ್ವಿ. ಮೊಬೈಲ್ಗಳು ಭಾಳ ಇಲ್ಲ, ಬಟ್ ಏನು ಆಪ್ರೇಷನಲ್ ಲ್ಯಾಪ್ಸಸ್ ಇವೆ, ಕೆಲವು ಬೇಜವಾಬ್ದಾರಿತನ ಇದೆ. ಅವೆಲ್ಲನೂ ಸರಿಪಡಿಸುವ ನಿಟ್ಟಿನಲ್ಲಿ ಇದನ್ನು ನಾವು ಮಾಡಿಸಿರೋದು. HD ರೇವಣ್ಣ ಅವರ ಫೇಸ್ಬುಕ್ ಖಾತೆಯಲ್ಲಿ ಯಾಕೆ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಬರೆದಿದ್ದಾರೆ. ನೋಡಿ, ಅವ್ರ ಫೇಸ್ಬುಕ್ ಪೇಜಿಗೆಲ್ಲ ಎಲ್ಲ ಕಾಮೆಂಟ್ಸಿಗೂ ಉತ್ತರ ಕೊಡಬೇಕಲ್ಲ ನಾವು. ಈಗ ಅಲ್ಲಿರುವಂಥ ಪ್ರತಿಯೊಬ್ಬ ಕಾನ್ವಿಕ್ಟ್ ಕೂಡ ಅವರು ಇವರು ಅಂತ ಅಲ್ಲ, ಕಾನೂನಾತ್ಮಕವಾಗಿ ಹಿಡಿದಿರ. ನಾವೇನು ಫೋರ್ಸ್ ಮಾಡಿ ಇಡೋಕ್ಕಾಗ್ತದೆ ಅವರಿಗೆ? ದೇ ಹ್ಯಾವ್ ಬೀನ್ ಪ್ರೂವ್ಡ್ ಗಿಲ್ಟಿ. ಕೋರ್ಟ್ನಲ್ಲಿ ಅವ್ರಿಗೆ ಶಿಕ್ಷೆ ಆಗಿದೆ. ಅದಕ್ಕೆ ತಾನೇ ಅವರಲ್ಲಿ ಜೈಲಿನಲ್ಲಿರೋದು. ಇದರಲ್ಲಿ ಟಾರ್ಗೆಟ್ ಆಗಿರೋದೇನು? ಇದು ನಿಜವಾಗ್ಲೂ ಇದರಲ್ಲಿ ಟಾರ್ಗೆಟ್ ಆಗಿರೋದು ಯಾರು? ಮಹಿಳೆಯರು. ಅವ್ರ ಬಗ್ಗೆ ಅನುಕಂಪ ಇಲ್ವಾ ಯಾರಿಗೂ? ನಮ್ಮ ಕಡೆ ಗಾದೆ ಇದೆ, ಮಾಡಿದುಣ್ಣೋ ಮಾರಾಯ ಅಂತ. ಅದು ಯಾರೇ ಇರ್ಬೋದು. ನಾನು ತಪ್ಪು ಮಾಡಿದರೆ ನಂಗೆ ಶಿಕ್ಷೆ ಆಗಲೇಬೇಕು. ಉಪ್ಪು ಕುಡಿದಿದ್ರೆ ನೀರು ಕುಡಿಲೇಬೇಕಲ್ಲ. ಸೊ ಇದರಲ್ಲಿ ಯಾವ ಈಗ ನೀವು ಯಾರ ಬಗ್ಗೆ ಸಿಂಪತಿ ತೋರಿಸ್ತಾ ಇದ್ದೀರಾ? ಯಾರ ಮೇಲೆ ಅತ್ಯಾಚಾರ ಆಗಿದೆ ಅವ್ರ ಮೇಲೆ ಸಿಂಪತಿ ಇಲ್ವಾ ನಿಮಗೆ? ಸೊ ದಯವಿಟ್ಟು ಇದು ರಾಜಕೀಯ ಅಲ್ಲ. ಇದು ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಆಗಿದೆ. ಅಲ್ಲಿ ಅವರೊಬ್ಬರೇ ಅಲ್ಲ, ಎಲ್ಲ ಯಾವ್ಯಾವ VIP ಗಳಿಗೆ ಕಾನೂನು ಏನು ಹೇಳ್ತದೆ, ಕೋರ್ಟ್ ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ವಿ ಆರ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. It does not matter who the official is, they will be taken to task. It does not matter whether he is a PC or a PSI or the ADG or anybody else. It does not matter. Because of that reason ADGP level officer has appointed. ನೋಡಿ, ಹಿತೇಂದ್ರ ಅವರ ಸಮಿತಿ ರಿಪೋರ್ಟ್ ಇದೆ. ಅದನ್ನು ಪುನರ್ ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ಪರಿಷ್ಕರಣೆ ಮಾಡಬೇಕಂದ್ರೆ ಪರಿಷ್ಕರಣೆ ಮಾಡಿಬಿಟ್ಟು ಒಂದು ಸಮಗ್ರವಾದಂಥ ಒಂದು ನೀಲಿ ನಕ್ಷೆಯನ್ನು ನಾವು ತರ್ತೀವಿ. ನೀವು ಹೇಳ್ದಂಗೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇರ್ಬೋದು, ಮತ್ತು ನಿಮಗೆ ಅಲ್ಲಿ ಯಾವ ಥರ ಅವರಿಗೆ ಊಟ ಕೊಡೋದಿರ್ಬೋದು, ಅವರ ಹಕ್ಕುಗಳನ್ನು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಬೋದಿರ್ಬೋದು, ಮತ್ತು ಅವರು ಯಾವ ರೀತಿ ಆದೇಶಗಳನ್ನು ಪಾಲನೆ ಮಾಡಬೇಕು, ಅದಕ್ಕೆಲ್ಲ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದೆ. ಅದರ ಪರಿಷ್ಕರಣೆ ಮಾಡಬೇಕಾಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.